ಚಿಕ್ಕನಾಗ್ನಳ್ಳಿಲಿ ಈ ದೇವಸ್ಥಾನ ಇರೋದು ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಚಿಕ್ಕನಾಗ್ನಳ್ಳಿಲಿ ಅತ್ಯಂತ ಪುರಾತನ ದೇವಸ್ಥಾನ ಐತೆ. ಇದು ನೀವು ಯಾರಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾನು ನಿಮ್ಮೆಲ್ಲರಿಗೂ ತುಮಕೂರು ಡಿಸ್ಟಿಕ್ ಚಿಕ್ಕನಾಗ್ನಳ್ಳಿ ತಾಲೂಕಲ್ಲಿರುವ ಅತ್ಯಂತ ಪುರಾತನವಾದ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಏನಂದರೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿದ್ದೀನಿ. ನಾನು ಅದನ್ನ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ವೆಂಕಟಸ್ವಾಮಿ ನಮ್ಮ ಮನೆ ದೇವರು ಕೂಡ ಹೌದು. ಈ ದೇವಸ್ಥಾನನ ನೀವು ನೋಡ್ತಿದ್ರೆ ಅನ್ನಿಸ್ಬೋದು ತುಂಬ ಹಳೆ ದೇವಸ್ಥಾನ ಅಂತ. ಚಿಕ್ಕನಾಗ್ನಳ್ಳಿಲಿ ಮೊದಲು ಪಾಳೆಗಾರ ಆಳ್ಬೇಕಾದ್ರೆ ಈ ದೇವಸ್ಥಾನನ ನಿರ್ಮಿಸಿರೋದು. ಈ ದೇವಸ್ಥಾನ 120 ವರ್ಷದ ಹಳೆ ದೇವಸ್ಥಾನ. 16ನೇ ಶತಮಾನದಲ್ಲಿ ಈ ದೇವಸ್ಥಾನನ ಕಟ್ಟಿದ್ರಂತೆ. ಆ ಕಾಲದಲ್ಲಿ ಪಾಳೆಗಾರರ ಅರಮನೆ ಆಗಿತ್ತಂತೆ ಈ ದೇವಸ್ಥಾನ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನನ ಚೋಳರು ಒಂದೇ ರಾತ್ರಿಲಿ ಕಟ್ಟಿದ್ರಂತೆ. ಇದು ನಿಜನ ಸುಳ್ಳ ಅಂತ ನಮಗೂ ಗೊತ್ತಿಲ್ಲ, ಇಲ್ಲಿನ ಸ್ಥಳೀಯರು ಹೇಳ್ತಿದ್ರು. ದೇವಸ್ಥಾನನ ನೀವು ನೋಡ್ತಿರ್ಬೋದು, ಕಂಬಗಳೇ ಜಾಸ್ತಿ ಈ ದೇವಸ್ಥಾನದಲ್ಲಿ. ಒಂದೊಂದು ಕಂಬಕ್ಕೂ ಒಂದೊಂದು ಕತೆ ಐತೆ ಅಂತ ಹಿರಿಯರು ಹೇಳ್ತಿರ್ತಾರೆ. ಅದ್ರ ಮೇಲೆ ಕೆತ್ತನೆ ಮಾಡಿದ್ರಂತೆ ಆ ಕಾಲದಲ್ಲಿ. ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ. ನಿಮ್ಗೇನಾದ್ರು ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೇನಾದ್ರು ಈ ದೇವಸ್ಥಾನ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅನಿಸಿದ್ರೆ ಎಸ್ ಅಂತ ನೀವು ಕಮೆಂಟ್ ಮಾಡಿ. ಪೂರ್ತಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇವಾಗ ನಾನು ಗರ್ಭಗುಡಿ ಒಳಗಿರುವ ದೇವರ ಮೂರ್ತಿಯನ್ನು ತೋರಿಸ್ತೀನಿ ನೋಡಿ. ಇದೇ ನೋಡಿ ವೆಂಕಟೇಶ್ವರ ಸ್ವಾಮಿ ದೇವರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ವರ್ಷಗಳ ಹಿಂದೆ ಕೆತ್ತನೆ ಮಾಡಿರುವ ಮೂರ್ತಿ ಇದು. ವೆಂಕಟೇಶ್ವರ ಸ್ವಾಮಿಗೆ ಇಬ್ಬರಾಳು ಹೆಂಡ್ತಿರು, ಲಕ್ಷ್ಮೀ ದೇವಿ ಮತ್ತು ಪದ್ಮಾವತಿ. ನೋಡ್ಬೋದು ನೀವು, ಬಲಗಡೆ ಲಕ್ಷ್ಮೀ ದೇವಿ ಮೂರ್ತಿ ಮತ್ತು ಎಡಗಡೆ ಪದ್ಮಾವತಿ ಮೂರ್ತಿ ಇದೆ. ಮತ್ತು ಈ ಕಡೆ ಗಣಪತಿ ಮೂರ್ತಿ, ಇದು ಕೂಡ ತುಂಬ ಹಳೆ ಮೂರ್ತಿ ಇದು. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿನೂ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಉತ್ಸವ ಮೂರ್ತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಿಕ್ಕನಾಗ್ನಳ್ಳಿಯವರು ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಹಾಕಿ. ಇದು ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಮೂರ್ತಿಗಳಿವು. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವರಷ್ಟುದನ್ನೇ ಹಾರ ತಂದಿದ್ದೀನಿ ಅಂತ ನಮ್ಮಮ್ಮ ತೋರಿಸ್ತಿತ್ತು. ಪಾಪುನ ಮಾತಾಡ್ಸೋಕ್ಕೆ ಅಂತ ಪ್ರಜ್ಜು ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಅಂತ ಈ ಥರ ಓಡೋಗೋದ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಅಪ್ಪನ ನಾವು ಹಾರ ಮಾಡಕ್ಕೆ ಬಿಟ್ಟಿದ್ವಿ ನಾವು. ಆಯ್ತು, ಆಮೇಲೆ ಹಂಗೂ ಹಿಂಗೂ ನಮ್ಮಪ್ಪ ಇವತ್ತು ಬೇಗ ಪೂಜೆ ಮಾಡಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನನಪ್ಪ ಅಂದರೆ ನಮ್ಮನೆ ಹತ್ರ ಇರೋ ವೆಂಕಟಸ್ವಾಮಿ ದೇವಸ್ಥಾನ. ಚಿಕ್ಕನಾಗ್ನಳ್ಳಿಯವ್ರು ಯಾರ್ಯಾರು ಇಲ್ಲಿಗೆ ಬಂದಿದ್ರೆ ಕಮೆಂಟ್ ಹಾಕಿ. ಯಾಕಪ್ಪ ಅಂದರೆ ನಮ್ಮ ಅಮ್ಮಂದು ಹರಕೆ ಇತ್ತಂತೆ ಅಭಿಷೇಕ ಮಾಡಿಸ್ಬೇಕು ಅಂತ. ಅದಕ್ಕೆ ನಾವು ಇವತ್ತು ಅಭಿಷೇಕ ಮಾಡಿಸಿ ದೇವರಿಗೆ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆವಾಗಲೇ ನಮ್ಮಮ್ಮ ಹಾರ ತೋರಿಸ್ತಿತ್ತಲ್ಲ, ಹಾರನ ದೇವ್ರಿಗೆ ಹಾಕ್ತಿದ್ದಾರೆ ಇವಾಗ. ಇವತ್ತು ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆಯ್ತು, ಆಮೇಲೆ ಆಲ್ಮೋಸ್ಟ್ ಎಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಚಿಕ್ಕನಾಗ್ನಳ್ಳಿಯವರು ವಿಡಿಯೋ ನೋಡ್ತಿದ್ರೆ ಲೈಕ್ ಕೊಡ್ರಪ್ಪ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಲಕ್ಷ್ಮೀ ದೇವರಿಗೆ ಮಡ್ಲಕ್ಕಿ ಮತ್ತು ಬಳೆ ಸೀರೆ ಎಲ್ಲ ಕೊಟ್ವಿ, ಪೂಜೆ ಮಾಡಿಸ್ಕೊಂಡ್ವಿ. ನೋಡಿ, ನಾವು ನೆನ್ನೆ ಸೀರೆ ತರಕ್ಕೆ ಹೋಗಿದ್ವಿ ಅನ್ನಲ್ಲ, ಇದೇ ಸೀರೆ ತಂದಿದ್ದು. ದೇವರಿಗೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ. ವೆಂಕಟಸ್ವಾಮಿ ದೇವರಿಗೆ ಇಬ್ಬರಾಳು ಹೆಂಡ್ತಿರು, ಲಕ್ಷ್ಮೀ ದೇವಿ ಮತ್ತು ಪದ್ಮಾವತಿ ದೇವಿ. ಎರಡು ದೇವರಿಗೂ ಸೀರೆ, ಮಡ್ಲಕ್ಕಿ, ಬಳೆ ಸೀರೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ನೀಟಾಗಾಯಿತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಹಂಗೆ ಸುಮ್ಮನೆ ನಿಮಗೂ ಒಂದು ದೇವಸ್ಥಾನ ಕ್ಲಿಪ್ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ. ನೀವು ಈ ದೇವಸ್ಥಾನಕ್ಕೆ ಯಾವಾಗಾದರೂ ಬಂದಿದ್ದರೆ ಕಮೆಂಟ್ ಹಾಕಿ. ಈ ದೇವಸ್ಥಾನದ ಹಿಸ್ಟ್ರಿ ಏನಾರ ಗೊತ್ತಿದ್ದರೆ ತಿಳಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.